ನಿನ್ನೆ ದಿನ ಅಂದ್ರೆ ನಿನ್ನೆ ಬೇರೆ ವಿಷಯ ಮಾತಾಡಿದ್ವಿ. ಹಿಂದಿನ 44ನೆಯ ಶ್ಲೋಕದಲ್ಲಿ ಯಾವಾಗಲೂ ಧೀಮಂತ ಅಥವಾ ಮೋಕ್ಷವನ್ನೇ ಪಡೆಯಬೇಕು ಅನ್ನುವಂತ ಇಚ್ಛೆ ಇದ್ದವರು ಯಾವಾಗಲೂ ವೇದಾಂತದ ವಾಕ್ಯಗಳನ್ನೇ ಕೇಳಬೇಕು ವಿನಃ ಬೇರೆ ವಾಕ್ಯಗಳನ್ನ ಉಪದೇಶಗಳನ್ನ ಲಕ್ಷ್ಯವಿಟ್ಟು ಆಲಿಸಬಾರದು ಅಂತ ಹೇಳಿದರು. ನಂತರ ಈ ಕ್ರಮ ಸಮುಚ್ಚಯ ನಿರೂಪಣೆಯನ್ನು ಕೂಡ ಹೇಳಬಾರದು ಅಥವಾ ಕೇಳಬಾರದು. ಹೇಗೆಂದ್ರೆ ಕೆಲವು ಜನ ಈ ಮೋಕ್ಷ ಆಗಬೇಕಿತ್ತು ಅಂದ್ರೆ ಯಾವ ಸತ್ಕರ್ಮ ಭಕ್ತಿಗಳನ್ನ ಆ ವ್ಯಕ್ತಿಗಳು ಎಂದಿಗೆ ಬಿಡಬಾರದು ಅಂತ ಹೇಳುತ್ತಾ ಅವರು ಅನಂತ ಉದಾಹರಣೆಯನ್ನ ಕೊಟ್ಟು ಹೇಳಬಹುದು. ಒಂದು ಹಣ್ಣು ಆಗ್ಬೇಕಾದ್ರೆ ಪೂರ್ವದಲ್ಲಿ ಅದಕ್ಕೆ ಏನೇನು ಬೇಕು ಅಂತ ಹೇಳಿದರು. ಅವೆಲ್ಲವೂ ಕೂಡ ಜ್ಞಾನವೊಂದೇ ಸ್ವೀಕರಿಸಿ ಉಳಿದೆಲ್ಲ ಕರ್ಮಗಳನ್ನ ತ್ಯಾಗ ಮಾಡಲೇಬೇಕು ಅಂತ ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಏಕೆಂದರೆ ನಾನಾತ್ವಾತ್ ನ ಹಿ ಕರ್ಮಣ ಅಮೃತ ಪದಂ ತೈ ಚೇತ ಸಮಸ್ತೈ ನ ತಾನೇ ಏಕಸ್ಮಿನ ಯದಿ ತೇನ ಸೇನ ಸಕಲಃ ಮುಕ್ತಾಚಿತಿ ಶಾಚ ರಥ ನಿಷ್ಕಾಮ್ಯಂ ಜನುಷೇ ನ ತತ್ ಯದಿ ಕಥಂ ನಿಷ್ಕಾಮಂ ಅಹಂ ಭವತೆ ಏವಂ ಚೇತ ತದಪಿ ಕ್ರಮ ಅಸ್ತು ಅಘಂ ಅತಂ ತ್ಯಾಗಮತ ಕರ್ಮಣ ಅಂತ ಹೇಳಿದ್ರು. ಅಂದ್ರೆ ಕರ್ಮಣ ಅಂದ್ರೆ ಕರ್ಮಗಳು. ಆ ಕರ್ಮದಿಂದ ದುಃಖ ಪ್ರಧಾನವಾದಂತ ಅಜ್ಞಾನ ನಷ್ಟವಾಗಿ ಅಮೃತ ಪ್ರಾಯವಾದಂತ ಮೋಕ್ಷ ಪ್ರಾಪ್ತಿಯು ಕರ್ಮದಿಂದ ಆಗುವುದಿಲ್ಲ. ಯಾಕೆಂದ್ರೆ ಕರ್ಮಗಳು ಒಂದೇ ಪ್ರಕಾರ ಇಲ್ಲ. ಎಷ್ಟು ಪ್ರಕಾರ ಅಂದ್ರೆ ನಾನತ್ವ ಅಂತ ಹೇಳ್ತಾರ ಅವ್ರು. ಕರ್ಮಗಳು ಬಹಳಷ್ಟು ಇದ್ದಾವಂತ. ಆ ಕಾರಣ ಅಂದ್ರೆ ಮುಕ್ತಿಯು ಲಭಿಸುವುದಿಲ್ಲ, ಮೋಕ್ಷ ಆಗೋದಿಲ್ಲ. ಕಾರಣ ತಾತ್ಪರ್ಯದಲ್ಲಿ ಹೇಳುವಂತ ಉಪದೇಶ ಏನಂದ್ರೆ ವೇದೋಕ್ತವಾದ ಕರ್ಮಗಳು ಅನೇಕವಾಗಿರುವುದರಿಂದ ಆ ಕರ್ಮಗಳಿಂದ ಮುಕ್ತಿ ಪದವು ಪ್ರಾಪ್ತಿಯಾಗುವುದಿಲ್ಲ. ಜ್ಞಾನ ಒಂದೇ ಇದ್ದಂತೆ ಕರ್ಮ ಒಂದೇ ಪ್ರಕಾರ ಇಲ್ಲ. ಕರ್ಮದಲ್ಲಿ ಅನೇಕ ಪ್ರಕಾರ. ಉದಾಹರಣೆ ಹೇಳ್ಬೇಕಾದ್ರೆ ಕರ್ಮಗಳು ಎಷ್ಟು ಇದ್ದಾವೆ ಅಂತ ಹೇಳಿದ್ರೆ ವೇದದಲ್ಲಿ ಪರಮಾತ್ಮ ಹೇಳಿದಂತ ಕರ್ಮಗಳೇ ನಮ್ಮ ತಲೆಯಲ್ಲಿ ಎಣಿಕೆ ಮಾಡಲು ಅಸಾಧ್ಯವಾದಂತ ಕೂದಲುಗಳು ಎಷ್ಟಿವೆಯೋ ಅಷ್ಟು ವೇದಗಳಲ್ಲಿ ಕರ್ಮಗಳನ್ನ ಮಾಡು ಅಂತ ಹೇಳೋದು.
ಎಷ್ಟು ಹೇಳಿದಮ್ಮ? ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ. ಇಷ್ಟು ಕರ್ಮಗಳು ಇದ್ದಾಗ ಆ ಕರ್ಮಗಳನ್ನ ಮಾಡಿದ್ದಾದರೆ ಮೋಕ್ಷ ಪ್ರಾಪ್ತಿ ಆಗುವುದು ಅಂತ ಒಪ್ಪಿದರೂ ಕೂಡ ಇಲ್ಲರಿ ವೇದದಲ್ಲಿ ಭಗವಂತ ಹೇಳನಂದ್ಮೇಲೆ ಮೋಕ್ಷ ಆಗಬಹುದಲ್ಲ ಅಂತ ಸಂಶಯ ಏನು ಪಟ್ಟದ್ದಾದರೆ ಆ ವೇದದಲ್ಲಿ ಹೇಳಿದ ಎಲ್ಲಾ ಕರ್ಮಗಳಿಂದಲೂ ಏನ್ರಿ ಮುಕ್ತಿ ಪ್ರಾಪ್ತಿ ಆಗುತ್ತದೆ. ಇಲ್ರಿ, ಅದ್ರ ಪ್ರಕಾರ ಕರ್ಮ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಎಲ್ಲಾ ಕರ್ಮಗಳನ್ನ ಮಾಡಿದ್ರೆ ಮೋಕ್ಷ ಆಗಬಹುದು ಅಂತ ನಾವು ಅನ್ಕೊಂಡ್ರೆ ಒಬ್ಬ ವ್ಯಕ್ತಿ ಎಲ್ಲಾ ಕರ್ಮಗಳನ್ನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯ ಆಗ್ತದನಮ್ಮ? ಆಗೋದಿಲ್ಲ. ಒಬ್ಬನಿಂದ ಮಾಡೋಕ್ಕೂ ಆಗೋದಿಲ್ಲ. ಅಂದ್ರೆ ಏನಾಯ್ತು? ಕರ್ಮಗಳು ಬಹಳ ಅವ, ಕರ್ಮಗಳಿಂದ ಮುಕ್ತಿ ಆಗುತ್ತದೆ ಅಂತ ನೀವು ತಿಳ್ಕೊಂಡ್ರೆ ಎಲ್ಲಾ ಕರ್ಮಗಳು ಒಬ್ಬನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದಾಗ ನೀವು ಕರ್ಮದಿಂದ ಮೋಕ್ಷ ಅನ್ನುವಂತ ಮಾತೇ ಸಂಭವಿಸುವುದಿಲ್ಲ ಅಂತ, ಮುಕ್ತಿ ಆಗೋದಿಲ್ಲ ಅಂತ ಅರ್ಥ ಆಯ್ತಲ್ರಿ. ಆ ಕಾರಣ ವೇದೋಕ್ತವಾದ ಆಯಾ ಒಂದೊಂದು ಕರ್ಮದಿಂದಲೇ ಮುಕ್ತಿ ಆಗುತ್ತದೆ. ಒಂದು ವೇಳೆ ನಾನು ಈ ರೀತಿ ಹೇಳಿದಾಗ ಇಲ್ಲರಿ, ವೇದದಲ್ಲಿ ಎಷ್ಟೇ ಕರ್ಮಗಳು ಹೇಳಿದರೂ ಕೂಡ ಅದರಲ್ಲಿ ಯಾವುದಾದರೂ ಒಂದು ಕರ್ಮವನ್ನ ಮಾಡಿದರೆ ಮುಕ್ತಿ ಆಗುತ್ತದೆ ಅಂತ ನೀನು ಅಂದದ್ದಾದರೆ ವೇದಾಂತವಾದ ಜ್ಞಾನಕಾಂಡವು ವ್ಯರ್ಥವಾಗಬೇಕಾಗುತ್ತದೆ. ಕರ್ಮದಿಂದಲೇ ಮೋಕ್ಷ ಆಗೋದಿದ್ರೆ ಆ ಭಗವಂತ ಮತ್ತೆ ಉಪಾಸನೆಗಳನ್ನ ಹೇಳ್ತಿದ್ದಿಲ್ಲ. ಯಜ್ಞ, ಯಾಗ, ಜಪ, ತಪ, ಯೋಗ ಇಷ್ಟೆಲ್ಲ ಕರ್ಮಗಳನ್ನ ಹೇಳಲಿಕ್ಕೆ ಅವಶ್ಯಕತೆ ಇದ್ದಿಲ್ಲ. ಆ ನಂತರ ಈ ಜ್ಞಾನವನ್ನ ಹೇಳಲೇಬಾರದಾಗಿತ್ತು. ಅಂದ್ರೆ ಹೇಳನ ಪರಮಾತ್ಮ ಅಂದ್ರೆ ನಿನ್ನ ಪ್ರಕಾರ ವೇದದಲ್ಲಿ ಹೇಳಿದ ಕರ್ಮದಿಂದ ಮೋಕ್ಷ ಆಗ್ತದ, ಜ್ಞಾನದಿಂದ ಆಗೋದಿಲ್ಲ ಅಂತ ಅನ್ಕೊಂಡ್ರೆ ಆ ಭಗವಂತ ನುಡಿದಂತ ಜ್ಞಾನಕಾಂಡ ವ್ಯರ್ಥ ಆಗ್ತದೆ, ನಿಷ್ಪ್ರಯೋಜನ ಅಂತ ಅರ್ಥ ಆಗ್ತದೆ. ಹೀಗಾದರೆ ನಿಷ್ಕಾಮ್ಯ ಕರ್ಮವು ಜನ್ಮಕ್ಕೆ ಹೇತುವಾದ್ದರಿಂದ ನಿಷ್ಕಾಮ್ಯ ಕರ್ಮನು ಕೂಡ ಜನ್ಮಕ್ಕೆ ಬೀಜ ಆಗುತ್ತದೆ. ಅದು ಹಿಂದೆ ಹೇಳಿರಲ್ರಿ ಹೆಂಗಾಗ್ತದಂತ. ಆ ನಿಷ್ಕಾಮ್ಯ ಕರ್ಮವು ಮುಕ್ತಿ ಪ್ರದವಾಗಿದೆ ಎಂದು ನೀನು ಹೇಳಿದರೆ ನಿಷ್ಕಾಮ ರೂಪವಾದ ಅಸತ್ಕರ್ಮಗಳಿಗೂ ಪಾಪವಿಲ್ಲಂದು ಹೇಳಬೇಕಾಗುತ್ತದೆ. ಇಲ್ಲಿ ಬಹಳ ಮರ್ಮ ಇಟ್ಟು ಒಂದ್ ಮಾತು ಹೇಳ್ಯಾರಿ. ಈಗ ವಿಧಿ ಮತ್ತು ನಿಷೇಧ ಇನ್ನೇ ಸ್ವಲ್ಪ ವಿಚಾರ ಮಾಡಿದ್ವಲ್ಲ ಇದ್ರ ಬಗ್ಗೆ. ವಿಧಿ ಅಂದ್ರೇನು? ವೇದಗಳಲ್ಲಿ ಇಂಥದ್ದನ್ನೇ ಮಾಡು ಅನ್ನುವುದು ವಿಧಿ. ಇದನ್ನ ಮಾಡಬೇಡ, ಇಂಥದ್ದನ್ನ ಮಾಡಬೇಡ ಅನ್ನುವುದು ನಿಷೇಧ. ಅಂತ ಯಾವುದೇ ಒಬ್ಬ ವ್ಯಕ್ತಿ ನಾವು ಏನು ಮಾಡಿದ್ರು ಕೂಡ ಮಾಡಿದೆನೆಂದು ತಿಳಿಯಲಾರದೆ ಮಾಡಿದರೆ ಅದು ಕರ್ಮ ಅನ್ಸೋದಿಲ್ಲ, ಕರ್ಮ ಮಾಡಿದಂಗ ಆಗೋದಿಲ್ಲ. ಅದಕ್ಕೆ ಆ ಕರ್ಮದಿಂದ ಮೋಕ್ಷ ಆಗ್ತದ ಅಂತ ಒಪ್ಪಿದ್ದಾದರೆ ಇನ್ನೊಬ್ಬ ವ್ಯಕ್ತಿ ಪಾಪದ ಕಾರ್ಯಗಳನ್ನು ಕೂಡ
ಅವನ್ ಏನ್ ಮಾಡ್ತಾನ್ರಿ ಅಂದ್ರೆ ಅಸತ್ಕರ್ಮಗಳಿಗೆ ಅಂದ್ರೆ ಪಾಪದ ಕಾರ್ಯಗಳಿಗೆ ಕರ್ಮವನ್ನ ಮಾಡಿ ಅವನಲ್ಲೂ ಕೂಡ ನಿಷ್ಕಾಮದಿಂದ ಪಾಪ ಮಾಡ್ಯಾನ. ಅರ್ಥಾತ್ ರೀ, ನಿಷ್ಕಾಮದಿಂದ ಮಾಡ್ತಾನ ಅವನು. ಅಂದ್ರೆ ಅವನಿಗೆ ಪಾಪ ಇಲ್ಲ ಅಂತ ಹೇಳ್ಬೇಕಾಗ್ತದ ನೋಡ್ರಿ. ಯಾಕೆ ನಿಷ್ಕಾಮದಿಂದ ಇದು ಮಾಡಿದ್ರೆ ಅಲ್ಲಿ ಏನ್ ಮಾಡಿದ್ರೆ ಎಂಬುದು ಏನಿಲ್ರಿ ಅಂದ್ರೆ ನಿಷ್ಕಾಮದಿಂದ ಪಾಪದ ಕಾರ್ಯ ಮಾಡ್ತಾನ. ನಮ್ ನಿಷ್ಕಾಮದಿಂದ ಮಾಡನ್ರಿ ಅವನಿಗೆ ಪಾಪ ಇಲ್ಲ ಅಂತ ಹೇಳಕತ್ರೇನು? ಹೇಗೆ ಪಾಪ ಬರುತ್ತದೋ ಅದರಂತೆ ನಿಷ್ಕಾಮ್ಯದ ಉತ್ತಮ ಕರ್ಮಗಳನ್ನು ಮಾಡಿದ್ರು ಕೂಡ ನಿನಗೆ ಜನನ ಮರಣಕ್ಕೆ ಅದು ಹೇತು ಅಂದ್ರೆ ಬೀಜ ಆಗುತ್ತದೆ, ಬಂದೇ ಬರ್ತದ ಪುಣ್ಯ. ಅಲ್ಲಿ ಇಚ್ಛೆ ಇಲ್ಲದಿದ್ರು ಪಾಪ ಹೇಗೆ ಬಂತು, ಇಲ್ಲಿ ಇಚ್ಛೆ ಇಲ್ಲದಿದ್ರು ಕೂಡ ಪುಣ್ಯ ಬಂತು. ಪಾಪ ಆದ್ರೂ ಜನನಕ್ಕೆ ಬೀಜ, ಪುಣ್ಯ ಆದ್ರೂ ಕೂಡ ಜನನ ಮರಣಕ್ಕೆ ಬೀಜ. ಅಂದ್ರೆ ಮೋಕ್ಷ ಆಗಲಿಲ್ಲ ಅಂತ ಕ್ಲಿಯರ್ ಆಯ್ತಲ್ರಿ. ನಿಷ್ಕಾಮದಿಂದ ಆಗ್ತದಂದ್ರ ಕೂಡ ಅಲ್ಲಿ ಆಗೋದಿಲ್ಲ. ಅಂದಾಗ ಈ ಕರ್ಮಗಳನ್ನ ತ್ಯಾಗ ಮಾಡಬೇಕು ಅಥವಾ ಮಾಡಬಾರದು ಅಂದ್ರೆ ತ್ಯಾಗವನ್ನ ಮಾಡಲೇಬೇಕು. ಹಾಗಾದರೆ ವೇದದಲ್ಲಿ ಹೇಳಿದಂತ ಯುಕ್ತಿಗಳೇನವ, ಆ ಕರ್ಮಗಳೇನವ, ಆ ಕರ್ಮಗಳ ನೇಮಗಳಿಗೆ ಫಲವೇನು ಎಂದರೆ ಅದಕ್ಕ ಫಲ ಏನು ಅಂದ್ರೆ ಪಾಪವನ್ನು ನಿವೃತ್ತಿ ಮಾಡುವುದೇ ಆ ವೇದೋಕ್ತದ ಕರ್ಮದ ಫಲವಾಗಿದೆ. ಏನ್ ಹೇಳಿದ್ರಿ? ಪಾಪ ನಿವೃತ್ತಿ ಮಾಡ್ತದ, ಆದರೆ ಜನನ ಮರಣವನ್ನ ಬಿಡೋದಿಲ್ಲ, ಜನನ ಮರಣ ದುಃಖವನ್ನ ಕಳೆಯೋದಿಲ್ಲ, ಆದ್ರೆ ಪಾಪ ನಿವೃತ್ತಿ ಮಾಡ್ತದ. ಪಾಪ ನಿವೃತ್ತಿ ಮಾಡ್ತದಂದ್ರೆ ಪಾಪ ನಿವೃತ್ತಿಗಾಗಿ ಆ ಕರ್ಮವನ್ನು ಮಾಡ್ಬೇಕು. ತಲೆಬೇನೆ ಬಹಳ ಎದ್ದದ್ರಿ ಅಂದ್ರೆ ತಲೆನೋವಿನ ಟ್ಯಾಬ್ಲೆಟ್ಸ್ ಅನ್ನ ತಗೋ ಉದ್ದೇಶ ಏನಂದ್ರೆ ತಲೆನೋವು ಕಡಿಮೆ ಆಗ್ಲಿಕ್ಕೆ ಅಷ್ಟೇ, ಹೌದಿಲ್ಲ? ಆದರೆ ಕರ್ಮವನ್ನ ಯಾಕೆ ಮಾಡಬೇಕು ಅಂದ್ರೆ ಪಾಪವನ್ನ ನಿವೃತ್ತಿ ಮಾಡೋದಕ್ಕೋಸ್ಕರವಾಗಿ ಕರ್ಮಗಳನ್ನು ಮಾಡಬೇಕು. ಅದಕ್ಕೆ ನಿಜಗುಣ ಮಹಾಯೋಗಿಗಳು ಕೈವಲ್ಯ ಪದ್ಧತಿಯ ಶಿವಕಾರುಣ್ಯ ಸ್ಥಳದ ಪ್ರಥಮ ಪದ್ಯ ಗ್ರಂಥದ ಮೊದಲನೇ ಪದ್ಯದಲ್ಲಿ ಮೊದಲನೆಯ ನುಡಿಯ ಒಂದು ಚರಣದಲ್ಲಿ ದುರಿತ ಕರ್ಮವನ್ನು ಒಲ್ಲದರು ಪುಣ್ಯವನ್ನೇ ಮಾಡು ಅಂದ್ರು. ಯಾಕೆ ಅಂದ್ರೆ ಪಾಪ ಅನ್ನುವಂತ ಕಸ ಏನದ, ಆ ಕಸ ನಿವೃತ್ತಿ ಆದರೆ ಅದರಲ್ಲಿ ಬಿತ್ತಿದ ಬೀಜ ಮೊಳಕೆ ಆಗ್ತದೆ. ಹೊಲ ಹಸ ಮಾಡಿ ಯಾಕೆ ಬಿತ್ತುತ್ತಾರಂದ್ರೆ ಆ ಮೊಳಕೆ ಬೆಳಿಬೇಕಾಗಿದ್ರೆ ಅದು ಕಸ ರಹಿತವಾಗಿ ಹೊಲ ಇರಬೇಕು. ಅದಕ್ಕೆ ಅಂಥ ಶ್ರೀ ಗುರುವಿನ ವಚನ ಉಪದೇಶವನ್ನು ಆಲಿಸಿ ಆಗಲೇ ಅಹುದು ನರರಿಗೆ ಮುಕ್ತಿ ಆಗ್ತದಿಲ್ಲ ಅಂತಲ್ಲ. ಅಂಥಪ್ಪ ಗುರುವಿನಲ್ಲಿ ಅಂಥಪ್ಪ ಶಿಷ್ಯ ಆ ಯಾವ ಸಂಬಂಧ ಆದಾಗ ಯಾವ ಪುರುಷ ಮತ್ತು ಸ್ತ್ರೀ ಅಥವಾ ಸತಿ ಮತ್ತು ಪತಿ ಇಬ್ಬರ ಮಧ್ಯದಿಂದ ಇಬ್ಬರ ಸಂಭಾಷಣೆಯ ಮಧ್ಯದಿಂದ ಜ್ಞಾನ ಉತ್ಪತ್ತಿ ಆಗ್ತದೆ. ಅವರಲ್ಲಿ ಶಿಶು ಹುಟ್ಟುತ್ತದ.
ಇವರಲ್ಲಿ ಜ್ಞಾನ ಹುಡ್ತದ. ಅದು ಮಾಂಸದ ಮುದ್ದೆ, ಇದು ಅಮೃತದ ವಿದ್ಯೆ. ಈ ಕಾರಣದಿಂದ ಅರ್ಥಾತ್ ಅವು ಕರ್ಮವನ್ನ ಮಾಡೋದ್ರಿಂದ ಪಾಪವನ್ನ ನಿವೃತ್ತಿ ಮಾಡ್ತವೆ, ಮುಕ್ತಿಗಾಗಿ ಅಲ್ಲ. ಅವಾಗಲೇ ಬಂದು ಟ್ಯಾಬ್ಲೆಟ್ಸ್ ಕೊಟ್ರಲ್ರಿ ನನಗ ಒಯ್ದರೆ, ನನಗ ಮತ್ತ ಇಲ್ಲಿ ಇನ್ನೊಂದು ಹೊಟ್ಟೆ ನೋವು ಎದ್ದದ, ಮತ್ತೆ ಹೊಟ್ಟೆ ನೋವು ನೀನು ಕೊಟ್ಟ ಗೋಲಿಯಿಂದ ಯಾಕೆ ಕಡಿಮೆ ಆಗ್ಲಿಲ್ಲ ಅಂದ್ರೆ, ತಲೆನೋವು ಅಂತ ಹೇಳಿದ್ರೆ ತಲೆನೋವು ಕಡಿಮೆ ಆಗ್ಲಿಕ್ಕೆ ಆ ಒಂದು ಔಷಧ ಕೊಟ್ಟಿದ್ರು. ಅದು ಒಂದೇ ಔಷಧ ಎಲ್ಲಾ ರೋಗವನ್ನ ನಿವೃತ್ತಿ ಮಾಡೋದಿಲ್ಲ. ಅದರಂತೆ ಕರ್ಮ ಅನ್ನುವಂಥದ್ದು ಅಜ್ಞಾನವನ್ನ ನಿವೃತ್ತಿ ಮಾಡೋಂಗಿಲ್ಲ, ಪಾಪವನ್ನ ನಿವೃತ್ತಿ ಮಾಡ್ತದೆ. ಆದ್ದರಿಂದ ಮೋಕ್ಷದ ಅಪೇಕ್ಷೆ ಉಳ್ಳವನು ಏನು ಮಾಡಬೇಕ್ರಿ ಅಂದ್ರೆ ಕರ್ಮ ತ್ಯಾಗವನ್ನ ಅವಶ್ಯವಾಗಿ ಮಾಡಲೇಬೇಕಂದ್ರು ಬಿಡಬೇಕು. ಕಾರಣ ಜ್ಞಾನಿಗಳು ಯಾಕೆ ಹೇಳ್ತಾರಂದ್ರೆ, ಒಳ್ಳೆಯ ಕಾರ್ಯವನ್ನ ಪುಣ್ಯ ಕಾರ್ಯಗಳನ್ನ ಮಾಡಿದ ಮೇಲೆ ಅದನ್ನ ಮರಿ ಅಂತ ಯಾಕೆ ಹೇಳ್ತಾರಂದ್ರೆ, ಎಲ್ಲಾ ಜೀವಿಗಳು ಜಗತ್ತಿನಲ್ಲಿ ಒಂದಿಷ್ಟಿಲ್ಲ ಒಂದಿಷ್ಟು ಹೆಚ್ಚು ಕಡಿಮೆ ಪಾಪ ಉಳ್ಳವರೇ ಜಗತ್ತಿನಲ್ಲಿ ಇರುವವರು. ಬರೇ ಪುಣ್ಯಾತ್ಮರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಾಧಕರಲ್ಲಿ ಯಾವಾಗಲೂ ಒಂದು ಕಡೆ ಪಾಪ ಅನ್ನುವಂತ ಲೇಪ ಒಂದಿಷ್ಟು ಬರ್ತದ, ಸ್ವಲ್ಪ ಹೊತ್ತು ಇರ್ತದ, ಅದರ ನಿಯಮ ಅಂತ. ಅದಕ್ಕಾಗಿ ನಾವು ಹೇಗೆ ಡ್ರೈ ಕ್ಲೀನ್ ಅಪ್ ಮಾಡಿರ್ಲಿ ಅಥವಾ ಹೊಸ ಬಟ್ಟೆಯನ್ನ ತೊಟ್ಟಿರ್ಲಿ, ಇಸ್ತ್ರಿಯನ್ನ ತಿಕ್ಕಿ ಮೈ ಮೇಲೆ ಹಾಕಿಕೊಂಡು ಹೊರಗೆ ಹೋದಂತ ಸಂದರ್ಭದಲ್ಲಿ ಎಲ್ಲಿ ಹೊಂಟಿವ್ರಿ? ಹೊರಗಡೆ ಹೊಂಟಿವಿ. ಆದರೆ ಎಷ್ಟೇ ಪ್ರಯತ್ನ ಮಾಡ್ರಿ, ಎಷ್ಟೇ ನೀವು ಕಾಳಜಿ ವಹಿಸಿದ್ರು ಕೂಡ ಆ ಬಟ್ಟೆಗೆ ಎಲ್ಲಿಂದಲೋ ಧೂಳು ಬಂದು ಕೂಡ್ತಾವ. ಧೂಳು ಕೂಡ್ಲಿ ಅಂತ ಬಟ್ಟೆ ಹಾಕೊಂಡು ಹೋಗಿಲ್ಲ ಅವು, ಸ್ವಚ್ಛವಾಗಿರ್ಬೇಕಂತಾನೆ ಇಷ್ಟೆಲ್ಲ ಮಾಡ್ಕೊಂಡು ಹೋಗಿವಲ್ರಿ. ಆದ್ರೆ ಹೋಗಿ 3-4 ತಾಸು ಬರೋದ್ರೊಳಗಾಗಿ ಮನೆ ಬಿಡುವಾಗ ಎಷ್ಟು ಸ್ವಚ್ಛ ಇತ್ತು, ಹೋಗಿ ಬರೋದ್ರೊಳಗಾಗಿ ಅಷ್ಟೇ ಮಲಿನವಾಯ್ತು. ಯಾರಿಗೇನ ಇಚ್ಛೆ ಅದನ್ರಿ? ಇಲ್ಲ, ಸ್ವಚ್ಛ ಇರ್ಬೇಕಂತಾನೆ ಆದ ವಿನಃ ಧೂಳಾಗ್ಲಂತ ಯಾರು ಹೊಸ ಬಟ್ಟೆಯನ್ನು ಹಾಕಿಕೊಂಡು ಹೋಗೋದಿಲ್ಲ. ಅದರಂತೆ ಸಾಧನ ಮಾರ್ಗದಲ್ಲಿ ಹೋಗುವಂತ ಒಬ್ಬ ಸಾಧಕನು ಅವನು ಯಾವಾಗಲೂ ನಾನು ಸ್ವಚ್ಛತೆಯಿಂದ ಪುಣ್ಯಾತ್ಮನಾಗೇ ಹೋಗ್ಬೇಕಂತಿರ್ತದ, ಪಾಪವನ್ನ ಮಾಡಬಾರ್ದು ಅಂತಿರ್ತದ. ಪಾಪದ ಅಪೇಕ್ಷೆ ಇಲ್ಲ, ಪುಣ್ಯದ ಅಪೇಕ್ಷೆನೇ ಅದ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಬೇಡವಾದರೂ ಕೂಡ ಆ ಪಾಪದ ಲೇಪ ಅನ್ನುವಂಥದ್ದು ನಮಗೆ ಕಾಣಲಾರದಂಗ ಹೃದಯದ ಒಳಗೆ ಹೋಗಿರ್ತದ, ಮನಸ್ಸಿನೊಳಗೆ ಪ್ರವೇಶ ಮಾಡ್ತದ. ಸಹಜವಾಗಿ ಅದು ಬಟ್ಟೆ ಮೇಲೆ ಸಹಜವಾಗಿ ಧೂಳು ಕುಂತಂಗ ನಿರ್ಮಲವಾದ ಮನಸ್ಸಿನಲ್ಲಿ ಯಾವುದೋ ಒಂದು ಲೇಪ ಅನ್ನುವಂಥದ್ದು ಬಂದು ಕೂಡ್ತಾವ. ಅದಕ್ಕಾಗಿ ಆ ಬಟ್ಟೆಯನ್ನ ಪುನಃ ಮತ್ತೆ ಸ್ವಚ್ಛ ಮಾಡ್ತಿಲ್ಲ ನಾವು.
ಪುನಃ ಮಲಿನ ಆಗ್ತದ, ಪುನಃ ಸ್ವಚ್ಛ ಮಾಡ್ತದ. ಅದರಂತೆ ಸಾಧಕರಾದವರು ಕೂಡ ಯಾಕೆ ಮಾಡು ಅಂತ ಹೇಳಿದ್ರೆ, ನಾವು ಸಾಧನೆಯನ್ನ ಸಾಧಕರೇ ವಿನಃ ಸಾಧಿಸಿದಂತ ಪೂರ್ಣ ಜ್ಞಾನಿಗಳು ಇನ್ನೂ ಆಗಿಲ್ಲ. ಅಂಥವರು ಬೇಡ ಅಂದ್ರೂ ಕೂಡ ಎಲ್ಲೋ ಒಂದ್ ಕಡೆ ಆಗಿರ್ತದೆ. ಅದನ್ನ ನಿವೃತ್ತಿ ಮಾಡೋದಕ್ಕೋಸ್ಕರವಾಗಿ ಪುಣ್ಯ ಮಾಡಂತ ಹೇಳ್ಬೋದು ವಿನಃ ನಿನಗೆ ಇದರಿಂದ ಮೋಕ್ಷ ಆಗ್ತದಂತ ಹೇಳಬಾರ್ದು. ಇದರಿಂದ ಮೋಕ್ಷ ಆಗ್ತದಂದ್ರೆ ವೇದಾಂತ ಶಾಸ್ತ್ರ ಶ್ರವಣ ಮನನ ನಿಧಿಧ್ಯಾಸ ಅನ್ನುವಂಥದ್ದು ಯಾರಿಗೂ ಬೇಕಾಗಿದ್ದಿಲ್ಲ, ಇದರ ಅವಶ್ಯಕತೆ ಇದ್ದಿಲ್ಲ. ಆ ಶ್ರವಣ ನಮಗೆ ಸರಿಯಾಗಿ ಆಗಬೇಕಾಗಿತ್ತು, ಆ ಮನನ ಸರಿಯಾಗಿ ಆಗಬೇಕಿತ್ತು ಅಂದ್ರೆ ನಮ್ಮ ಮನಸ್ಸು ನಿರ್ಮಲವಾಗಿರ್ಬೇಕು, ಬಟ್ಟೆ ಬಹಳ ಶುಭ್ರ ಇರ್ಬೇಕು. ಅದಂತೆ ಯಾವಾಗಲೂ ನಮ್ಮ ಅಂತಃಕರಣಗಳು ಪಾಪದಿಂದ ಕೂಡಿರಬಾರದು, ಸ್ವಚ್ಛವಾಗಿರ್ಬೇಕು. ಸ್ವಚ್ಛವಾದ ನೀರಿನಲ್ಲಿ ಸೂರ್ಯನನ್ನು ನೋಡಿದಂತೆ ಆ ಮನಸ್ಸು ಯಾವಾಗ ಸ್ವಚ್ಛ ಆಯ್ತಂದ್ರೆ ಆ ಸ್ವಚ್ಛವಾದ ನೀರಿನಲ್ಲಿ ಸೂರ್ಯ ಬೇಡ ಅಂದ್ರೂ ಕೂಡ ಅದ್ರಲ್ಲಿ ತೋರ್ತಾನೆ. ನೀರಿನ ಸೂರ್ಯ ತೋಡ್ತಾನಿಲ್ರಿ. ಈ ಕೊಡದಲ್ಲಿ ಯಾಕೆ ಸೂರ್ಯ ಬಿದ್ದಂದ್ರೆ ನೀ ಬೇಡ ಅಂದ್ರೂ ಕೂಡ ಅವನು ಬೀಳ್ತಾನಲ್ಲಿ. ಅದರಂತೆ ನನಗೆ ಆತ್ಮಜ್ಞಾನ ಆಗಬಾರದು ಅಂದ್ರೂ ಕೂಡ ನಮಗೆ ಆತ್ಮಜ್ಞಾನ ಆಗ್ತದೆ ಯಾವಾಗ ಮನಸ್ಸು ನಿರ್ಮಲವಾದಾಗ. ಆ ಮನಸ್ಸಿನ ನಿರ್ಮಲತೆಗಾಗಿ ಕರ್ಮವನ್ನ ಮಾಡಬೇಕು ವಿನಃ ಇದರಿಂದಲೇ ಮೋಕ್ಷ ಆಗ್ತದ ನಮಗಂತ ತಿಳ್ಕೊಂಡು ಕರ್ಮವನ್ನ ಮಾಡಬಾರದು ಅನ್ನೋ ಅಭಿಪ್ರಾಯ. ಅರ್ಥ ಆಯ್ತಲ್ರಿ? ಇದರಿಂದಲೇ ಮೋಕ್ಷ ಆಗ್ತದಂತ ತಿಳ್ಕೊಂಡು ಕರ್ಮ ಮಾಡಬಾರ್ದು. ಆ ಪ್ರಕಾರ ಮೋಕ್ಷಾಪೇಕ್ಷಿ ಕರ್ಮವನ್ನ ತ್ಯಾಗ ಮಾಡೋದು ಅವಶ್ಯವಾಗಿ ಒಪ್ಪಬೇಕು. ಇದಕ್ಕೆ ವಿಶೇಷವಾದ ಒಂದು ಸಿದ್ಧಾಂತವನ್ನು ಮಾಡಿದ್ರು. ವಿಶೇಷವಾದ ಸಿದ್ಧಾಂತದಲ್ಲಿ ಒಬ್ಬ ಕರ್ಮಿ ಒಂದು ಕಡೆ ಕೂತಿದ್ದಾನೆ, ಒಬ್ಬ ಜ್ಞಾನಿ ಒಂದು ಕಡೆ ಕೂತಿದ್ದಾನೆ. ಅವರ ಇಬ್ಬರ ಮಧ್ಯದಲ್ಲಿ ಮೋಕ್ಷದ ಬಗ್ಗೆ ವಿಚಾರ ನಡೆದದು. ಆ ವಿಚಾರ ಹೇಗೆ ನಡೆದಂದ್ರೆ ವೇದ ಪ್ರಮಾಣಗಳನ್ನೇ ಇಟ್ಟುಕೊಂಡು ಇಲ್ಲಿ ಸಿದ್ಧಾಂತಿ ಹೇಳುವಂತ ಮಾತನ್ನ ಕರ್ಮಿ ಒಂದು ಕಡೆ, ಸಿದ್ಧಾಂತ ಒಂದು ಕಡೆ. ಸಿದ್ಧಾಂತದಲ್ಲಿ ಹೇಳ್ತದೆ ಇಲ್ಲಿವರೆಗೂ ಕರ್ಮದಿಂದ ಮುಕ್ತಿ ಲಭಿಸುವುದಿಲ್ಲ ಅಂತ ಒಬ್ಬ ವ್ಯಕ್ತಿ ಅಂದ. ಅವನ ಮಾತನ್ನ ಕೇಳಿದ ಮೇಲೆ ಕರ್ಮಿಗೆ ಅನಿಸ್ತು, ಅಲ್ವಾ ಕರ್ಮದಿಂದ ಮುಕ್ತಿ ಲಭಿಸುವುದಿಲ್ಲ ಅಂತ ಹೇಳ್ತಿದ್ದಿ, ಯಾವ ಕಾರಣಕ್ಕಾಗಿ ಅದು ಪ್ರಾಪ್ತಿ ಆಗುವುದಿಲ್ಲ? ಕರ್ಮವು ವೇದೋಕ್ತವಾದುದರಿಂದ ಮೋಕ್ಷವು ಲಭಿಸುವುದು ನಿಜ. ಕರ್ಮವನ್ನ ವೇದದ ಉಕ್ತಿ ಅಂದ್ರೆ ಮಾತು, ಕರ್ಮವು ವೇದದ ಮಾತು, ಉಪಾಸನ ಅಥವಾ ಭಕ್ತಿಯು ಕೂಡ ವೇದದ ಮಾತು, ಜ್ಞಾನಕಾಂಡವು ಕೂಡ ವೇದದ ಮಾತುಗಳೇ. ಈಗ ಜ್ಞಾನ ವೇದದ ಮಾತು, ಉಪಾಸನಾ ಅಥವಾ ಭಕ್ತಿ ಏನೋ ಒಂದು ಪುರಾಣ ಮಾತು ಅಂದ್ರೆ ಅದು ಸ್ವಲ್ಪ ವಿಚಾರ ಮಾಡಬಹುದಾಗಿತ್ತು. ಯಾಕೆ ಇದು ವೇದದ ಮಾತು, ಇದು ಪುರಾಣದ ಮಾತು.
ಅಥವಾ ಇದು ಆಗಮದ ಮಾತು, ಅಥವಾ ಇನ್ನೊಂದು ವಾಲ್ಮೀಕಿ ರಾಮಾಯಣದ ಮಾತು, ಮಹಾಭಾರತದ ಮಾತು ಅಂತ ಬೇರೆ ಬೇರೆ ಇದ್ದಾಗ ವಿಚಾರ ಮಾಡಬಹುದಾಗಿತ್ತು. ಆದರೆ ಇದು ವೇದದ ಯುಕ್ತಿ, ವೇದದ ಮಾತು. ಆದುದರಿಂದ ಕರ್ಮ ಮೋಕ್ಷವು ಲಭಿಸುವುದು ಕರ್ಮದಿಂದ ಅಂತ ಸತ್ಯ ಅಂತ ಇವನಂತಾರೆ ಕರ್ಮಿ. ಅವಾಗ ಸಿದ್ಧಾಂತಿ ಮತ್ತೆ ಕರ್ಮಿಯಿಂದ ಪ್ರಶ್ನೆ ಮಾಡ್ತಾನೆ, ಹೌದಪ್ಪ ನೀನ್ ಹೇಳ್ದಂಗ ವೇದೋಕ್ತವಾಗಿದ್ದರು, ಪರಮಾತ್ಮ ನುಡಿದಂತ ವೇದದ ವಾಕ್ಯವೇ ಆಗಿದ್ದರು, ಆ ಕರ್ಮಗಳು ಎಷ್ಟು ಪ್ರಕಾರ ಅಂದ್ರೆ ನಿತ್ಯ, ನೈಮಿತ್ತಿಕ, ಕಾಮ್ಯ, ಪ್ರಾಯಶ್ಚಿತ ಈ ಕರ್ಮಗಳು, ಇನ್ನು ಯಜ್ಞ ಯಾಗಾದಿಗಳಂತ ಅನೇಕ ಭಾಗ ಅವ. ಯಜ್ಞ, ಯಾಗ, ಜಪ, ತಪ, ಧ್ಯಾನ, ಧಾರಣೆ, ಸಮಾಧಿ ಇವೆಲ್ಲ ಕರ್ಮದಲ್ಲೇ ಬರ್ತಾವ. ಆದ್ದರಿಂದ ಕರ್ಮದಿಂದ ಮುಕ್ತಿ ಆಗುವುದಿಲ್ಲ ಅಂತ ಸಿದ್ಧಾಂತ ಹೇಳಿದ. ಅವಾಗ ಕರ್ಮಿ ಹೇಳ್ತಾನ, ಈ ಜ್ಞಾನದಂತೆ ಏಕವಾಗಿ ಇರದಿದ್ದರೂ ಪರವಾಗಿಲ್ಲ, ಅನೇಕವಾದ ಕರ್ಮಗಳಿಂದ ಮೋಕ್ಷ ಆಗೋದಿಲ್ಲ. ಯಾಕಂದ್ರೆ ಕರ್ಮಗಳು ಅನೇಕ, ಜ್ಞಾನ ಏಕ. ಆದರೂ ಕೂಡ ಅನೇಕವಾಗಿದ್ದರೂ ಆ ಎಲ್ಲಾ ಕರ್ಮಗಳಿಂದ ಮುಕ್ತಿ ಲಭಿಸುತ್ತದೆ. ಕರ್ಮಿ ಹೇಳ್ತಾನ, ಇಲ್ಲದೆ ನಾವು ಎಲ್ಲ ಪರಂಪರಾ ಸಾಧನದಿಂದ ನಿತ್ಯ ಕರ್ಮಗಳು ಮಾಡಬೇಕು, ನೈಮಿತ್ತಿಕ ಕರ್ಮ ಮಾಡಬೇಕು, ಕಾಮ್ಯ, ಪ್ರಾಯಶ್ಚಿತ, ಯಜ್ಞ, ಯಾಗ, ಜಪ, Cut this now.